ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಇವತ್ತೊಂದು ಮುಖ್ಯವಾದ ಒಂದು ಸಣ್ಣ ಮಿಷಿನ್ಗೆ ಟಿಲ್ಲರ್ದು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ವಿಡಿಯೋವು. ಯಾರು ಚಿಕ್ಕ ಇಳುವರಿಗಾರಿದ್ದೀರಿ ಅಂದರೆ 1 ಎಕರೆ, ಅರ್ಧ ಎಕರೆ, 2 ಎಕರೆ, ಈ 1 ಎಕರೆ ಇರೋರಿಗಂತೂ ತುಂಬ ಉಪಯೋಗ ಇದು. ಸೊ ನನ್ನದು ಏನು ಮಿಷಿನಪ್ಪ ಅದೇ ಅಂದರೆ ತೋರಿಸ್ತೀನಿ ನೋಡಿ. ಸೊ ಇದು ಟಿಲ್ಲರು. ಇದಕ್ಕೆ ಟಿಲ್ಲರ್ಗೆ ಒಂದು ಟ್ರಾಲಿ ಮಾಡಿಸ್ಕೊಂಡಿದ್ದೀನಿ. ಒಂದು 20-25 ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಟ್ರಾಲಿಗೆ. ಸೊ ಈಗ ನೋಡಿ, ನನಗೆ ಮಣ್ಣು ಬೇಕಾಯಿತು, ಅರ್ಜೆಂಟಿಗೆ ಒಂದು ಸ್ವಲ್ಪ ಮಣ್ಣು ಬೇಕಾಯಿತು. ಈಗ ಹೋಗಿ ನಾನೇ ತುಂಬ್ಕೊಂಡೆ. ಅಲ್ಲಿ ಬೋರ್ವೆಲ್ ತೆಗೆದಿದ್ರು ಯಾರ್ದೋ, ರಂಗೋಲೆ ಮಣ್ಣು ತುಂಬ ಚೆನ್ನಾಗೈತೆ, ಬಿಗಿಯಾಗೆ ಸೆಟ್ಟಾಗಿ ಕೂತ್ಕೋತದೆ ಹಳ್ಳಕ್ಕೆ. ಸೊ ಇದೆಲ್ಲ ಹಸು ಕಟ್ಟಾಗ್ತೀವಲ್ಲ, ನೀರು ನಿಂತ್ಕೋತಿತ್ತು ಮಳೆಗಾಲದಲ್ಲಿ. ಮಳೆ ಯಾವಾಗಲಾರ ಹೋದಾಗ ನೀರು ನಿಂತ್ಕೋದು. ಒಂದ್ಸಲಿ ಚೆನ್ನಾಗಿ ಬಡ್ಬಿಟ್ಟು ಹೋಗ್ಬಿಟ್ಟು ಇಲ್ಲೆಲ್ಲ ನೀರು ತುಂಬ್ಕೊಂಡಿತ್ತು. ಯಾವ್ದಾರು ಆ ಕಡೆಯಿಂದ ವೆಹಿಕಲ್ ಬಂದುಬಿಟ್ರೆ ಆ ವೆಹಿಕಲ್ದು ನೀರೆಲ್ಲ ಈ ಕಡೆಗೆ ಆರೋದು. ಸೊ ಅದಕ್ಕೆ ನಾವೇನು ಮಾಡ್ದೋ, ಸೊ ಇಲ್ಲಿ ಒಂದು ಈ ಟ್ರಾಲಿ ಒಂದು ಇದ್ದರೆ ಕಂಪ್ಲೀಟಾಗಿ ಏನು ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಚಿಕ್ಕ ಇಳುವರಿದಾರರಿಗೆ ಒಂದೊಂದು ಟ್ರಾಲಿ ತುಂಬ ಅನುಕೂಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ಈ ಯಾರಿಗಾರು ಈ ಟ್ರಾಲಿ ಬೇಕಾದ್ರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹೇಳ್ತೀನಿ, ಇದು ಉಲ್ಟಾ ಕಾಣ್ತಾ ಇದೆ ನಿಮಗೆ ಕ್ಯಾಮ್ರಾದಲ್ಲಿ. ಸೊ 80541097 ಚಂದ್ರಗಾಲವ್ರೆ, ನಮ್ಮೂರವ್ರೆ, ಮಾಡಿಕೊಡ್ತಾರೆ, ಮಾಡಿಸ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದೊಂದು ಗಾಡಿ, ಡೀಸೆಲ್ ಗಾಡಿ ಇದು, 9 HP ಅಗ್ರಿಮಾಲ್ಟ್ ಅಂತ ಇದ್ರ ಹೆಸರು, 90. ಸೊ ತುಂಬ ಚೆನ್ನಾಗೇ ಪಿಕಪ್ ಎಳೀತದೆ, ಗಾಡಿ ಎಳೀತದೆ, ಮೈಲೇಜು ಚೆನ್ನಾಗಿ ಬರುತ್ತೆ, ಡೀಸೆಲ್ ಗಾಡಿ. ಸೊ ಇದೊಂದು ಟ್ರಾಲಿ ಮಾಡಿಸ್ಕೊಬಿಟ್ರೆ ಒಂದು ಚಿಕ್ಕ ಇಳಿದಾರರು ಈ ಗೊಬ್ಬರ ಆಗಲಿ, ಮನೆಯಿಂದ 1-2 ಹಸು ಹಿಡ್ಕೊಂಡಿದ್ದೀವಿ, ನಾಟಿ ಹಸುನು. ಸೊ ಈ ತೋಟಕ್ಕೆ ಈ ಜೀವಾಮೃತ ಏನಾದ್ರು ತೊಗೊಂಡೋಗ್ಬೇಕಾದ್ರೆ ಇಲ್ಲಿ ರೋಡ್ ಇದೆ ಮಧ್ಯದಲ್ಲಿ, ನೋಡಿ ಕಾಣ್ತಾ ಇರ್ಬೋದು, ಅಲ್ಲಿ ಮಧ್ಯದಲ್ಲಿ ರೋಡ್ ಇದೆ. ಆ ಕಡೆ ಈ ಕಡೆ ನಾನು ಡಿಸ್ಟರ್ಬ್ ಮಾಡಲ್ಲ, ಮಧ್ಯೆ ರೋಡಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಜೀವಾಮೃತ ತೊಟ್ಟಿ ಇದೆ, ಅಲ್ಲಿಗೆ ಇದೇ ಟ್ರಾಲಿ ಮುಖಾಂತರ ನಾನು ಈ ಟಿಲ್ಲರ್ ಮುಖಾಂತರ ಒಂದು 20 kg ಸಗಣಿ, ಸೊ ಒಂದು 20 ಲೀಟ್ರ್ ಗಂಧಲ, 2.5 kg ಇದೆಲ್ಲ ಧಾನ್ಯದ ಸಿಟ್ಟು, ಒಂದು 2.5 kg ಬೆಲ್ಲ, ಇದೆಲ್ಲ ಹಾಕ್ಕೊಂಡು ತುಂಬಿಕೊಂಡು ತೊಗೊಂಡು ಹೋಗ್ತೀನಿ. ಸೊ ಕಂಪ್ಲೀಟ್ ಅಲ್ಲಿಗೆ ಕೆಳಗಡೆ ತೊಗೊಂಡೋಗಿ ಜೀವಾಮೃತ ಪ್ರಿಪೇರ್ ಮಾಡಿಕೊಂಡು ಪುನಃ ಮ್ಯಾಕೆ ಎತ್ಕೊಬರ್ತೀನಿ. ಸೊ ಈ ಗಾಡಿಯಿಂದ ನೋಡಿ, ಯಾರೂ ಲೇಬರ್ ಕಾಯೋಂಗಿಲ್ಲ. ಮಣ್ಣು ತುಂಬಕ್ಕೆ ಲೇಬರ್ ಬೇಕಪ್ಪ, ಟ್ಯಾಕ್ಟ್ರ್ ಬೇಕಪ್ಪ, ಸೊ ಅವ್ರು ಬೇಕಪ್ಪ, ಇವ್ರು ಬೇಕಪ್ಪ ಅನ್ನಂಗಿಲ್ಲ. ಸೊ ಹುಲ್ಲು ಏನಾರು ನೆಲ್ಲಲು ಇದೆ ನೋಡಿ, ಇಲ್ಲಿ ಮನೆಗೆ ಹೋಗ್ಬೇಕಾದ್ರೆ ನೆಲ್ಲಲು ಕಟ್ಕೊಂಡು, ಈಗ 2 ಹಸುನು ಕೂಡ ಹಿಂದೆನೇ ಕಟ್ಕೊಬಿಟ್ರೆ, ಒಂದು ಈಗೆಲ್ಲ ಇದು ಬರುತ್ತೆ, ಗಾಲಿಗಳ ಥರ ರೌಂಡಿಗೆ ಬರುತ್ತೆ. ಸೊ ಅವನ್ನ ಮಾಡಿಸ್ಕೊಬಿಟ್ರೆ ಗೊಂತಲು ಅದನ್ನು ಮಾಡಿಸ್ಕೊಂಡ್ರೆ ಹಿಂದೆ ಹಸು ಕಟ್ಕೊಂಡು, ಸೊ ಆ ಹುಲ್ಲಿದೆಯಲ್ಲ ನೋಡಿ ನೆಲ್ಲಲು, ಅದನ್ನು ಹಾಕ್ಕೊಂಡು, ಇಲ್ಲಿ ಹಸ್ರು ಕುಯ್ದಿರ್ತೀವ, ಹಸ್ರು ಹಾಕ್ಕೊಂಡು ಒಂದೇ ಸಲ ಕೆಲಸ ಮುಗ್ದೈತದೆ. ಕಂಪ್ಲೀಟು ಕೆಲಸನ ಒಂದೇ ಸಲ ಹಾಕ್ಕೊಂಡು ಹೊಟ್ಟೋಗ್ಬೋದು. ಸೊ ಅಷ್ಟು ಉಪಯೋಗ ಇದೆ ಈ ಗಾಡಿ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಆಯಿಲೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮ್ಗೆ ಯಾರು ಪಾರ್ಟ್ ಟೈಮಲ್ಲಿ ಉಳಕ್ಕೆ ಗಿಡಕ್ಕೆ ಕರೆದ್ರೆ ಗಂಟೆಗೆ 700 ರೂಪಾಯಿ ಇದೆ ಇವತ್ತು. ಸೊ ನನಗೆ ಒಂದು ಊರಿಗೆ ಹೋಗಿದೆ, 8,000 ರೂಪಾಯಿ, 2 ದಿನಕ್ಕೆ 8,000 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದೆ. ಸೊ ಹಂಗೆ ಪಾರ್ಟ್ ಟೈಮಲ್ಲೂ ಕೆಲಸಗಳು ಮಾಡಿಕೊಂಡು, ಉಳುಮೆನೂ ಮಾಡಿಕೊಂಡು, ಬೇಕಾದ್ರೆ ನೀರನ್ನು ಹೊಡಿತದೆ, ಒಂದು ಪಂಪ್ ಅಂತ ಬರುತ್ತೆ, ಅದು ಮಾಡಿಸ್ಕೊಂಡ್ರೆ ನೀರನ್ನು ಎತ್ತುತ್ತೆ, ಮತ್ತು ಟ್ರಾಲಿ ಮಾಡುತ್ತೆ. ಈ ಜೀವಾಮೃತ ಕೊಡೋಕ್ಕೆ ಒಂದು ಪಂಪ್ ಮಾಡಿಸ್ಕೊಬಿಟ್ರೆ ಹಿಂದಕ್ಕೆ ಅದನ್ನು ಬೇಕಾದ್ರೆ ಬ್ರೇಕ್ ಕೊಡ್ಬೋದು ಇದರಲ್ಲೇ. ಸೊ ತುಂಬ ಉಪಯೋಗ ಇದೆ. ಎಲ್ಲರೂ ಈ ಚಿಕ್ಕ ಗಾಡಿಗೆ ಎಷ್ಟು ಖರ್ಚಾಗುತ್ತೆ ಅಂದರೆ ಏನು ಜಾಸ್ತಿ ಖರ್ಚಾಗಲ್ಲ, ಇದಕ್ಕೆ ಜಾಸ್ತಿ ಏನು ಖರ್ಚಾಗಲ್ಲ. ಸೊ ಇದು ನಿಮಗೆ ಸಬ್ಸಿಡಿ ಸಿಗುತ್ತೆ, ಕೃಷಿ ಇಲಾಖೆಗಳಲ್ಲಿ, ತೋಟಗಾರಿಕೆಗಳಲ್ಲಿ ಸಬ್ಸಿಡಿ ಸಿಗುತ್ತೆ. ಸೊ ಸಬ್ಸಿಡಿ ಎಷ್ಟಪ್ಪ ಅಂದರೆ ಜನರಲ್ಗೆ ಒಂದು 55,000-60,000 ರೂಪಾಯಿ ಗಂಟ ಇದಕ್ಕೆ ಬೀಳುತ್ತೆ ಗಾಡಿಗೆ. ಇದು ಕ್ಯಾಶ್ ಕೊಟ್ಟು ತೊಗೋತೀನಿ ಅಂದರೆ 1 ಲಕ್ಷ ರೂಪಾಯಿ ಮ್ಯಾಲಿದೆ, ಆನ್ಲೈನಲ್ಲೆಲ್ಲ 1 ಲಕ್ಷ ರೂಪಾಯಿ ಮ್ಯಾಲೆ ತೋರಿಸ್ತದೆ. ಸೊ ಒಂದು 60-55 ಸಾವಿರ ರೂಪಾಯಿಗೆ ಗಾಡಿಗೆ ಬಿದ್ದರೆ ಅದೊಂದು 25 ಸಾವಿರ, ಒಂದು ಟೋಟಲಿ ಒಂದು 70 ಸಾವಿರ ರೂಪಾಯಿಗೆ 70-80 ಸಾವಿರ ರೂಪಾಯಿ ಒಳಗಡೆ ಇಡೀ ನಿಮ್ಮ ಟ್ಯಾಕ್ಟ್ರು, ಮಿನಿ ಟ್ಯಾಕ್ಟ್ರು ರೆಡಿ ಆಯ್ತದೆ. ಸೊ ಅತ್ಯಂತ ತುಂಬ ಉಪಯೋಗ ಆಗುತ್ತೆ. ಒಂದೇ ಸಲ ನಿಮಗೆ ರೈತರುಗಳಿಗೆ ಕೆಲಸ ಆಗುತ್ತೆ. 10 ಸಲ 20 ಸಲ ಓಡಾಡೋ ಅಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಇನ್ನೊಂದು ಉಪಯೋಗ ಏನಂದರೆ, ಈ ಟೈರ್ಗಳು ಚೆನ್ನಾಗಿರೋದ್ರಿಂದ, ಅದ್ಭುತವಾದಂಥ ಟೈರ್ಗಳು ಆಗಿರೋದ್ರಿಂದ ಇದು. ಸೊ ಈ ಗಾಡಿಗೆ ಇನ್ನೊಂದೇನಪ್ಪ ಅಂದರೆ ಒಳ್ಳೆ ಟೈರ್ ಹಾಕ್ಸ್ಕೋಬೇಕು. ಅಂದರೆ ಕಂಪ್ನಿಯಿಂದ ಬರೋಂಥ ಟೈರ್ ಅಷ್ಟು ಕ್ವಾಲಿಟಿ ಇರಲ್ಲ, ಬೇಗ ಹೊರಟೋಗುತ್ತೆ. ಸೊ ಇದು ಅಪೋಲೋ ಟೈರನ್ನು ಹಾಕ್ಸಿರೋದು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಬಿಗಿಯಾಗಿದೆ. ಸೊ ಒಂದು 6,000 ರೂಪಾಯಿ ಟೈರ್ಗೆ ಆಗುತ್ತೆ ಇವು. ಒಂದೊಂದು ಟೈರ್ 3,000-3,500 ರೂಪಾಯಿ ಹಿಂಗೆ ಬೀಳ್ತದೆ. ಸೊ ಒಳ್ಳೆ ಟೈರ್ ಹಾಕ್ಸ್ಕೊಂಡು ಹಿಂದಕ್ಕೂ ಒಳ್ಳೆ ಟೈರ್ ಹಾಕ್ಸ್ಕೊಬಿಟ್ರೆ, ಆಮೇಲೆ ಇನ್ನೊಂದೇನೆಂದರೆ ಒಳ್ಳೆ ಮೈಲೇಜ್ ಬರುತ್ತೆ. ಇದು ಅತ್ಯಂತ ಪ್ರಾಮುಖ್ಯತೆ ನಮಗೆ. ಒಂದು ಕ್ಯಾರಿ ಮಾಡೋಕ್ಕೆ ಆದರೆ ನಮಗೆ ಬರೀ ಇಂಜಿನ್ ಕ್ಯಾರಿ ಮಾಡೋಕ್ಕೆ ಹೋದರೆ 1 ಲೀಟ್ರ್ ಡೀಸೆಲ್ ಹಾಕ್ಕೊಂಡ್ರೆ ಸುಮಾರು ಒಂದು 12-13 ಕಿಲೋಮೀಟರ್ ಗಂಟೆ ಹೋಗ್ಬೋದು, ಯಾವುದೇ ಡೌಟ್ ಬೇಡ. ಅದರಲ್ಲಿ 13 ಕಿಲೋಮೀಟರ್ ಗಂಟೆ ಆರಾಮಾಗಿ ಹೋಗ್ಬೋದು. 1 ಲೀಟ್ರ್ ಡೀಸೆಲ್ ಕುಡಿತದೆ, 13-14 ಕಿಲೋಮೀಟ್ರ್ ಬರುತ್ತೆ ಮೈಲೇಜು. ಸೊ ಬರೀ ಕ್ಯಾರಿ ಮಾಡೋಕ್ಕೆ ನಾನು ಹೇಳ್ತಾ ಇರೋದು. ಅಂದರೆ ಒಂಚೂರು ವೆಯ್ಟು ಹಾಕ್ಕೊಂಡು ಹೋಗ್ಬೋದು, ಒಂದು 200 kg 300 kg ಗಂಟು ಹಾಕ್ಕೊಂಡು ಓದ್ಕೊಂಡು ಹೋಗುತ್ತೆ. ಸೊ ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ,
ಉಳುಮೆ ಮಾಡಬೇಕಾದ್ರೂ ಅಷ್ಟೇ 1 ಲೀಟ್ರ್ ತೊಗೊಳುತ್ತೆ 1 ಅವರ್ಗೆ ಡೀಸೆಲ್ಲು. ತುಂಬ 4 ಗೇರ್ ಕೊಟ್ಟಿದ್ದಾನೆ ಇದಕ್ಕೆ, ಎರಡು ಒಂದು ಹೆವಿ ಒಂದು ಲೋ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಈ ಒಂದು PTO ಏನೋ ಇದೆ, PTO ಸಾಫ್ಟ್ವೇರ್ ಕೂಡ ಇದೆ ಇದರಲ್ಲಿ. PTO ಇರೋದ್ರಿಂದ ತುಂಬ ಅನುಕೂಲ. PTO ಏನಪ್ಪ ಅಂದರೆ ನಿಮಗೆ ಬ್ಯಾಕ್ ಲೋಟ್ರಿ ಬೇಕಾದ್ರೂ ಹಾಕೋಬೋದು. ಅದೊಂದು 31,000 ರೂಪಾಯಿ ಆಗುತ್ತೆ, ನೀವು ಎಕ್ಸ್ಟ್ರಾ ತಗೋಬೋದು. ಬ್ಯಾಕ್ ಲೋಟ್ರಿನೂ ಫಿಟ್ ಮಾಡ್ಕೋಬೋದು ಇದಕ್ಕೆ. PTO ಎಲ್ಲ ಇರೋದ್ರಿಂದ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲ ರೈತರುಗಳು ಇದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ದಿನನಿತ್ಯ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಅದ್ಭುತವಾಗಿ ಕೆಲಸ ಮುಗಿಸ್ಕೋಬೋದು ಮತ್ತು ಮೈಲೇಜು ಬರುತ್ತೆ. ನೀವು ಈ ಪೆಟ್ರೋಲ್ ಬೈಕಲ್ಲಿ 2 ಸಲ 3 ಸಲ ನೀವು ಎತ್ಕೊಂಡು ಹೋಗೋದನ್ನ ಒಂದು ಸಲ ಯಾವುದೇ ಲೇಬರ್ ಇಲ್ದೇ ಒಬ್ಬರೇ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಒಂದು ತುಂಬ ಅನುಕೂಲವಾದಂತು. ಈ ಸ್ಟ್ಯಾಟ್ರದ್ದು ಹಗ್ಗ ಹಾಕೊಂಡು ಹೇಳಿದ್ರೆ ಇದು ಸ್ವಲ್ಪ ಬರುತ್ತೆ ಮತ್ತು ವಿತೌಟ್ ಸ್ವಲ್ಪ ಬರುತ್ತೆ. ಹಗ್ಗ ಹಾಕೊಂಡು ಒಂದು ರೌಂಡ್ ಹಿಂಗೆ ಹೇಳಿದ್ರೆ ಬಂದ್ಬಿಡ್ತದೆ. ಅಷ್ಟು ಸುಲಭವಾಗಿ ಸ್ಟಾರ್ಟ್ ಆಯ್ತದೆ ಮತ್ತು ಒಳ್ಳೆ ಮೈಲೇಜು ಇದೆ ಗಾಡಿ. ನಾನೇನು ಈ ಕಂಪ್ನಿಯನ್ನು ನನಗೇನು ದುಡ್ಡು ಕೊಟ್ಟಿಲ್ಲ, ಪ್ರಮೋಟ್ ಮಾಡ್ತಾನೆ ಅಂದ್ಕೊಬಿಟ್ಟಿರಿ. ನನಗೇನಪ್ಪ ಅಂದರೆ ರೈತರುಗಳು, ಚಿಕ್ಕ ಇಳುವರಿದಾರರಿಗೂ ಸ್ವಲ್ಪ ಬೆಂಬಲ ಬರಬೇಕು, ಚೆನ್ನಾಗಿ ಅವ್ರಿಗೂ ಆರ್ಥಿಕವಾಗಿ ಒಂದು ಸಬಲೀಕರಣ ಆಗಬೇಕು. ಇವತ್ತಿನ ಕಷ್ಟ ಏನಂದರೆ ಲೇಬರ್ಗಳು ಸರಿಯಾಗಿ ಸಿಗ್ತಾಯಿಲ್ಲ. ಈ ಲೇಬರ್ಗಳ ಸಮಸ್ಯೆಯಿಂದನೇ ಈಗ ನೋಡಿ, ಈಗ ಒಂದು ಗಾಡಿ ಮಣ್ಣು ಎತ್ಕೊಬಂದಿದ್ದೀನಿ, ಇಲ್ಲಿ ಸುರಿದಿದ್ದೀನಿ, ಕಾಣ್ತಾ ಇರ್ಬೋದಲ್ವಾ. ಇಲ್ಲಿ ಹಳ್ಳ ಇತ್ತು, ಇಷ್ಟು ಮಣ್ಣು ಹಾಕೋಕ್ಕೆ ನಾನು ಒಬ್ಬನೇ ಹೋಗಿ ತುಂಬಿಕೊಂಡು ಗಾಡಿಗೆ ತಗೊಂಡು ಬ್ಯಾಕ್ ಬಂದು ತುಂಬ ಈಸಿಯಾಗಿ ಡೋರ್ಗಳು ಓಪನ್ ಆಗುತ್ತೆ. ಅದನ್ನು ತೋರಿಸ್ತೀನಿ. ಸೊ 4 ಮೂಲೆಗಳಲ್ಲೂ ಡೋರ್ಗಳು ಓಪನ್ ಆಗುತ್ತೆ. 4 ಮೂಲೆಯಲ್ಲೂ ಓಪನ್ ಆಗೋದ್ರಿಂದ ನೋಡ್ಬೋದು, ಇಲ್ಲಿ 4 ಮೂಲೆಯಿಂದ ಡೋರ್ ಓಪನ್ ಆಗುತ್ತೆ. ಮತ್ತು ಸುಲಭವಾಗಿ ನೋಡಿ ಎತ್ಕೊಬೋದು, ಅಷ್ಟು ತೂಕ ಇಲ್ಲ ನಿಮಗೆ. ಈಗ ಯಾವ ಕಡೆ ಬೇಕಾದ್ರೂ ಎತ್ಕೋಬೋದು, ಕ್ಲೀನಾಗಿ ಒಂದೇ ಸಲ ಮಣ್ಣು ಸುರಿಬೋದು. ಇದಕ್ಕೆ ಯಾವುದೂ ಲೇಬರ್ ಅವಶ್ಯಕತೆ ಬೇಕಾಗಿಲ್ಲ. ಸುಮಾರು ಒಂದು ಟೈರ್ ಗಾಡಿ 2 ಎತ್ಕೊಳ್ಳು, ಏನು ಒಂದು ಗಾಡಿಗೆ ಮಣ್ಣು ತುಂಬ್ತೀರಾ ಅಷ್ಟು ಮಣ್ಣು ತುಂಬಿಕೊಂಡು ಆರಾಮಾಗಿ ಎತ್ಕೊಬರ್ಬೋದು. ಚೆನ್ನಾಗೂ ಎಳೀತದೆ, ಏನು ಭಯ ಬೇಡ ಅದರಲ್ಲಿ. ಸುಮಾರು ಒಂದು 450ರಿಂದ 500 kg ಗಂಟು ಅಂದರೆ ಹೈ ಟನ್ ಕೆಪಾಸಿಟಿ. 500 kgನ ಎತ್ಕೊಬರ್ಬೋದು. 500 kg ಗಂಟೆ ಕೆಪಾಸಿಟಿ ಇದೆ. ಸೊ ಹಂಗೆ ಅಂದ್ಬಿಟ್ಟು 500 kgನ ತುಂಬಬೇಡಿ, ಒಂದು 350ರಿಂದ 400 kg ಹಾಕೊಂಡ್ರೆ ಸಾಕು. ನೋಡಿ, ಒಂದು ಈ ಬಾಣ್ಲಿನ ಮನ್ಸ ಎತ್ತಕ್ಕಾಗಲ್ಲ, ನೋಡ್ತಾ ಇರ್ಬೋದು. ಈ ಬಾಣ್ಲಿ ಇದೆಲ್ಲ, ಇದು ತುಂಬ ದೊಡ್ಡದು ಬಾಣ್ಲಿ. ಈ ಬಾಣ್ಲಿಲಿ ಒಂದು 20ರಿಂದ 15ರಿಂದ 20 ಬಾಣ್ಲಿ ನಾವು ಮಣ್ಣು ತುಂಬ್ಕೊಂಡು ಬರ್ಬೋದು ಒಂದೇ ಸಲ. ಹತ್ರದಲ್ಲಿ ಎಲ್ಲರೂ ಇದ್ದರೆ ಆರಾಮಾಗಿ ಒಂದ್ಸಲಿ ಸಣ್ಣ ಉಳಿದಾರವರು ನಿಧಾನಕ್ಕೆ ಮಾಡ್ಕೋಬೋದು. ಫ್ರೀ ಇದ್ದಾಗ ಕಡಿಮೆ ಕಾಸ್ಟಲ್ಲಿ ಒಂದು ದುಡ್ಡು ಉಳಿತದೆ ನಿಮಗೆ, ಅತ್ಯಂತ ಖರ್ಚು ಆಗಲ್ಲ. ಸೊ ಒಂದೇ ಸಲ ಹಸುಗಳು ಎತ್ಕೊಂಡು ಹೋಗ್ಬೋದು, ಹುಲ್ಲು ಎತ್ಕೊಂಡು ಹೋಗ್ಬೋದು, ಮಣ್ಣು ಹಾಕೋಬೋದು, ಗೊಬ್ಬರ ಎತ್ಕೊಬರ್ಬೋದು. ಆ ಕಡೆಯಿಂದ ಬರ್ಬೇಕಾದ್ರೆ ಏನಾರು ಸಾಮಗ್ರಿಗಳಿದ್ರು ಎತ್ಕೊಬರ್ಬೋದು. ಸೊ ಆಮೇಲೆ ನಾನು ಇತ್ತೀಚೆಗೆ ನಿಮಗೊಂದು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದೆ, ನೋಡ್ತಿರ್ಬೋದು. ಮೆಣಸಿನ್ಕಾಯಿನ ನಮ್ಮ ತಂದೆಯವರು 2 ಗದ್ದೆ ಮೆಣಸಿನ್ಕಾಯಿ ಹಾಕೊಂಡಿದ್ರು. ಸುಮಾರು 4 ಕ್ವಿಂಟಲ್ ಮೆಣಸಿನ್ಕಾಯಿನೂ ಕೂಡ ಯಾರನಗರಕ್ಕೆ ತೊಗೊಂಡೋಗ್ಬಿಟ್ಟು ಹಾಕೊಂಡು ಬಂದಿದೆ ಈ ಗಾಡಿ. ಸೊ ನನಗೆ ಒಂದು 350 ರೂಪಾಯಿ ಬಾಡಿಗೆನೂ ಸಿಕ್ತು. ಸೊ ಮೈಲೇಜು ಎಷ್ಟೇನೋ 350 ರೂಪಾಯಲ್ಲಿ ಅವತ್ತು 300 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ ಅದು ಹೆಚ್ಚು ಕಡಿಮೆ ಒಂದು 15ರಿಂದ 16 ದಿನ ಇಲ್ಲಿವರೆಗೂ ಖಾಲಿಯಾಗಿಲ್ಲ. ಅಷ್ಟು ಮೈಲೇಜ್ ಬರುತ್ತೆ, ದುಡ್ಡು ಉಳಿತು. ಮತ್ತು ನನಗೆ ಒಂದ್ಸಲಿ ಡೀಸೆಲ್ ಹಾಕ್ಕೊಂಡ್ರೆ ಸುಮಾರು ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು 15 ದಿನ ಮಾತಾಡೋಂಗಿಲ್ಲ. ಸೊ ಇದು 4.5 ಲೀಟ್ರ್ ಡೀಸೆಲ್ ಹಿಡಿತದೆ, 15-20 ದಿನ ಬರುತ್ತೆ. ಅಂದರೆ ನಾನು ಲೋಡ್ಗಳು ಹೇಳ್ತೀನಿ, ಮತ್ತು ಹಸುಗಳು ಎತ್ಕೊಂಡು ಹೋಗೋಕೆ ಆ ಕಡೆ ಈ ಕಡೆ ನಾನು ಕೂತ್ಕೊಂಡು ಆರಾಮಾಗಿ ಬರ್ತೀನಿ. ಸೊ ಇಷ್ಟೆಲ್ಲ ಪ್ರಯೋಜನಗಳಿದೆ. ದಯವಿಟ್ಟು ರೈತರುಗಳು, ಚಿಕ್ಕ ಇಳುವರಿದಾರರು ಅತ್ಯಂತ ಬಂಡವಾಳ ಹಾಕಕ್ಕೆ ಹೋಗ್ಬಿಡಿ. 1 ಎಕರೆ ತೋಟ ಇರೋರು ನೀವೇ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣದು ಈ ಥರ ಒಂದು 9 HP ಟಿಲ್ಲರ್ ಹಿಡ್ಕೊಂಡು ನೀವು ಒಂದು ಟ್ರಾಲಿ ಮಾಡಿಸ್ಕೊಬಿಟ್ರೆ ಕಂಪ್ಲೀಟಾಗಿ ನಿಮ್ಮ ಮನೇಲಿ ಒಂದು ಮಿನಿ ಟ್ರ್ಯಾಕ್ಟರ್ ಇದ್ದಂಗೆ ಅಂತ ಬರೆದಿಟ್ಕೊಬಿಡಿ. 100% ಸತ್ಯ ಇದು. ನಾನು ಹೆಚ್ಚು ಕಡಿಮೆ ಇದು ಆ ಗಾಡಿನ 3 ವರ್ಷದಿಂದ ಇಟ್ಕೊಂಡಿದ್ದೀನಿ. ಗಾಡಿನ 3ನೇ ವರ್ಷ ರನ್ನಿಂಗು. ಸೊ ಇಲ್ಲಿವರೆಗೆ ತುಂಬ ಉಪಯೋಗ ಪಡ್ಕೊಂಡಿದ್ದೀನಿ. ಒಳ್ಳೆ ಅರ್ನಿಂಗು ಆಗಿದೆ. ಗಾಡಿಗೆ ಹಾಕಿರೋ ಪೆಟ್ರೋಲನ್ನು ಎತ್ಕೊಂಡಿದ್ದೀನಿ. ಅಂದರೆ ಬಾಡಿಗೆಗೆ ಹೋಗಿ ಅಲ್ಲೂ ದುಡ್ಡು ಎತ್ಕೊಂಡೆ. ಸೊ ಈಗ ಟ್ರಾಲಿ ಉಪಯೋಗಿಸ್ತಾ ಇದ್ದೀನಿ. ಟ್ರಾಲಿಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ದಿನನಿತ್ಯ ಇಲ್ಲದವರೆಗೆ ಕೆಲಸನೇ ಆಗಲ್ಲ ನನಗೆ, ಅಷ್ಟು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ನೀವು ವೀಡಿಯೋನ ಹಾಕ್ತೀನಿ ನಿಮಗೆ ನೋಡಿ. ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಹಸು ಕಟ್ಕೊಂಡು ಆರಾಮಾಗೆ ಇದರಲ್ಲಿ ಹೋಗ್ಬೋದು. ಎಲ್ಲರಿಗೂ ಉಪಯುಕ್ತ ವಿಡಿಯೋವು. ಈ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಿಮ್ಮ ಹಳ್ಳಿ ಮದುವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಮಾತೆ ವಿಷಯ ಆಗಿರ್ಬೋದು, ಸುಭಾಷ್ ಪಾಲೇಕರ್ ಕೃಷಿ ಬಗ್ಗೆ ನಾನು ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬ ಇಷ್ಟಪಡ್ತೀರಾ ಅನ್ಕೋತೀನಿ. ಸೊ ತುಂಬ ಚೆನ್ನಾಗಿದೆ ಮತ್ತು ಇನ್ಫಾರ್ಮೇಷನ್ ಚೆನ್ನಾಗಿದೆ ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್.